ಹಸಿಮಣೆ ಭಾಗ 17 ಎಲ್ಲರಿಗೂ ನಮಸ್ಕಾರ. ಸೋನಾಪುರದ ಬಂಗಲೆಯಲ್ಲಿ ಅಂದು ಬೆಳಗ್ಗಿಂದಲೇ ಒಂದು ವಿಚಿತ್ರವಾದ ಮೌನ ಆವರಿಸಿತು. ಆರ್ಯನ್ ಯಾವುದೋ ಒಂದು ತುರ್ತು ಕೆಲಸದ ಮೇಲೆ ನಗರಕ್ಕೆ ಹೋಗಿದ್ದ. ಮನೆಯಲ್ಲಿ ಸಮರೇಶ್ ಬಾಬು ಮತ್ತು ಮಿತಾ ತಮ್ಮ ತಮ್ಮ ಕೋಣೆಗಳಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಅನನ್ಯ ಮಾತ್ರ ತನ್ನ ಕೋಣೆಯಲ್ಲಿ ಕುಳಿತು ಅಹನಾಳ ಮುಂದಿನ ನಡೆಯ ಬಗ್ಗೆ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಮನೆಯ ಕೆಲಸದವನು ಬಂದು ಒಂದು ಬಿಳಿಯ ಲಕ್ಕೋಟಿಯನ್ನ ಅನನ್ಯಾಳ ಕೈಗಿಟ್ಟು ಹೋದ. ಯಾರೋ ಒಬ್ಬ ವ್ಯಕ್ತಿ ಇದನ್ನ ಗೇಟ್ ಹತ್ರ ಕೊಟ್ಟು ಹೋದ್ರು. ಅಮ್ಮ ಅಂದ. ಅವನು ಅನನ್ಯ ಕುತೂಹಲದಿಂದ ಲಕ್ಕೋಟೆಯನ್ನ ಬಿಡಿಸಿ ನೋಡಿದ್ಲು. ಅದರಲ್ಲಿ ಅಕ್ಷರಗಳು ಅಚ್ಚಾಗಿರಲಿಲ್ಲ. ಬದಲಿಗೆ ಪತ್ರಿಕೆಯ ತುಣುಕುಗಳನ್ನು ಕತ್ತರಿಸಿ ಅಂಟಿಸಿ ಒಂದು ವಾಕ್ಯವನ್ನ ಸಿದ್ಧಪಡಿಸಲಾಗಿತ್ತು. ನಿನ್ನ ಗಂಡನ ಅಸಲಿಯಾದ ಮುಖ ನೋಡ್ಬೇಕಾದ್ರೆ ದಯವಿಟ್ಟು ಇಂದು ಸಂಜೆ 5 ಗಂಟೆಗೆ ಸರಿಯಾಗಿ ಮನೆಯ ಹಿಂಭಾಗದ ಹಳೆಯ ಔಟ್ ಹೌಸ್ ಹತ್ರ ಬಂದ್ಬಿಡು ಅಂತ. ಆರ್ಯನ್ ನಿನಗೆ ಮಾತ್ರ ಸೇರಿದವನಲ್ಲ ಅಂತ. ಅನನ್ಯಾಳ ಎದೆ ಒಂದು ಕ್ಷಣ ದಸಕ್ಕಂದಿತ್ತು. ಮೊದಲು ಇದು ಅಹನಾಳ ಕೆಲಸವಿರಬಹುದು ಅಂತ ಅವಳು ಅಂದ್ಕೊಂಡ್ಳು. ಆದರೆ ಆರ್ಯನ್ ನಿನಗೆ ಮಾತ್ರ ಸೇರಿದವನಲ್ಲ ಎಂಬಂತಹ ಒಂದು ಸಾಲಿದೆಯಲ್ಲ, ಅವಳನ್ನು ಒಂದು ಕ್ಷಣ ಚುಚ್ಚೋಕೆ ಶುರು ಮಾಡತ್ತೆ. ಆರ್ಯನ್ ಮೇಲೆ ಅವಳಿಗೆ ಅಪಾರವಾದ ನಂಬಿಕೆ ಇತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಅಹನ ಪರ ಹೋಗ್ತಾ ಇದೆ ನೋಡಿ. ಅಹನ ಆರ್ಯನ್ ಮೇಲೆ ಬೀರ್ತಿರುವಂತಹ ಪ್ರಭಾವ ಮತ್ತು ಆರ್ಯನ್ ತೋರ್ತಾ ಇರುವಂತಹ ಒಂದು ಮೃದುವಾದ ಧೋರಣೆ ಏನಿದೆ, ಅನನ್ಯಾಳ ಮನಸ್ಸಿನಲ್ಲಿ ಸಣ್ಣದೊಂದು ಸಂಶಯದ ಬೀಜವನ್ನ ಬಿತ್ತುತ್ತೆ. ಇಲ್ಲ ಆರ್ಯನ್, ನನಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಪತ್ರದ ಹಿಂದೆ ಏನೋ ಒಂದು ಗೂಢಾರ್ಥವಿದೆ. ನಾನು ಖಂಡಿತ ಹೋಗಿ ಅದು ಏನು ಅಂತ ನೋಡಲೇಬೇಕು ಎಂದು ಅನನ್ಯ ನಿರ್ಧರಿಸಿದ್ಲು. ಸಮಯ ಸಂಜೆ ಸುಮಾರು 6 ಗಂಟೆ ಇರಬಹುದು. 5ಕ್ಕೆ ಹತ್ತಿರ ಆಗ್ತಾಯಿತ್ತು. ಅನನ್ಯ ಮೆಲ್ಲನೆ ಯಾರಿಗೂ ತಿಳಿಯದಂತೆ ಮನೆಯ ಹಿತ್ತಲಿಗೆ ಬಂದ್ಲು. ಅಲ್ಲಿಂದ ತೋಟದ ದಾರಿಯಾಗಿ ನಡೆದರೆ ಕೊನೆಯಲ್ಲಿ ಪಾಳು ಬಿದ್ದಂತಹ ಹಳೆಯ ಔಟ್ ಹೌಸ್ ಸಿಗ್ತದೆ. ಅಲ್ಲಿ ತುಂಬ ದಿನಗಳಿಂದ ಯಾರೋ ಹೋದಂಥ ದಾಖಲೆಗಳೇ ಇಲ್ಲ. ಸುತ್ತಲೂ ಬೆಳೆದಿದ್ದ ಕಳೆ ಗಿಡಗಳು ಹಳೆಯ ಕಟ್ಟಡದ ಮೇಲೆ ಹಬ್ಬಿದ್ದ ಬಳ್ಳಿಗಳು ಅದಕ್ಕೆ ಒಂದು ಭಯಾನಕ ರೂಪವನ್ನು ನೀಡಿಬಿಟ್ಟಿದ್ದು. ಅನನ್ಯ ಔಟ್ ಹೌಸ್ನ ಹತ್ತಿರ ಹೋದಂತೆ ಅವಳಿಗೆ ಒಂಥರ ಆತಂಕ ಅನ್ನೋ ಶುರುವಾಗುತ್ತೆ. ಒಳಗಿನಿಂದ ಮಂದವಾದ ಬೆಳಕು ಕಿಟಕಿಯ ಮೂಲಕ ಹೊರಗೆ ಬರ್ತಾ ಇತ್ತು. ಅವಳು ತನ್ನ ಉಸಿರನ್ನೇ ಬಿಗಿ ಹಿಡಿದು ಬಾಗಿಲ ಹತ್ರ ಹೋಗೋದ್ಲು. ಬಾಗಿಲು ಪೂರ್ತಿಯಾಗಿ ಹಾಕಿರಲಿಲ್ಲ. ಅವಳು ಮೆಲ್ಲನೆ ಬಾಗಿಲನ್ನು ತೂಡಿದಾಗ ಒಳಗೆ ಕೇಳಿಸಿದ್ದು ಒಂದು ಸಣ್ಣ ಸದ್ದು, ಅವಳನ್ನು ಬೆಚ್ಚಿ ಬೀಳಿಸುವಂತೆ. ಅದು ಯಾರೋ ಪ್ರೇಮಿಗಳು ಪರಸ್ಪರ ಪಿಸುಗುಟ್ಟುವಂತಹ ಧ್ವನಿ. ಅನನ್ಯಾಳ ಕಣ್ಣುಗಳು ಕತ್ತಲೆಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಂಡವು. ಅವಳು ಒಳಗಿನ ಕೋಣೆಯ ಸಂದಿಯಿಂದ ನೋಡಿದ್ರೆ ಅಲ್ಲಿ ಕಂಡ ದೃಶ್ಯ ಅಬ್ಬಾ, ಅವಳನ್ನು ಒಂದು ಕ್ಷಣ ಸ್ತಬ್ಧಗೊಳಿಸಿಬಿಡುತ್ತೆ. ಅಲ್ಲಿ ಆರ್ಯನಂತೆ ಇರುವಂತಹ ಒಬ್ಬ ವ್ಯಕ್ತಿ ಬೆನ್ನತ್ತಿ ಕುಳಿತಿದ್ದ. ಅವನ ಎದುರು ಅಹನ ತನ್ನ ಜೀವನದ ಅತಿ ದೊಡ್ಡ ನಾಟಕಕ್ಕೆ ಸಿದ್ಧಳಾಗಿ ಕುಳಿತಿದ್ಲು. ಅನನ್ಯಾಳಿಗೆ ಆ ಕ್ಷಣದಲ್ಲಿ ಜಗತ್ತು ನಿಂತು ಹೋದ ಹಂಗೆ ಭಾಸಾಯಿತು. ಅವಳು ಬಾಗಿಲನ್ನು ಜೋರಾಗಿ ತಳ್ಳಿದ್ಲು. ಆರ್ಯನ್ ಅಂತ ಕಿರ್ಚಿದ್ರು. ಆದರೆ ಅಲ್ಲಿ ಕಾದಿದ್ದ ಆಘಾತ ಅವಳ ಊಹೆಗೂ ಮೀರಿತು. ಅನನ್ಯಾಳ ಆಕ್ರೋಶದ ಕುಗ್ಗಿಗೆ ಆ ಹಳೆಯ ಔಟ್ ಹೌಸ್ ಪ್ರತಿಧ್ವನಿಸಿತು. ಅವಳ ಕಣ್ಣುಗಳಲ್ಲಿ ನಂಬಿಕೆ ದ್ರೋಹದ ಕಿಚ್ಚಿತ್ತು. ಆರ್ಯನ್ ಎಂದು ತಾನು ನಂಬಿದ್ದ ವ್ಯಕ್ತಿಯನ್ನು ಎದುರಿಸಲು ಅವಳು ರೋಷದಿಂದ ಮುಂದೆ ಬಂದ್ಲು. ಆ ವ್ಯಕ್ತಿ ಮೆಲ್ಲನೆ ಎದ್ದು ನಿಂತು ಆ ಅನನ್ಯಾಳ ಕಡೆಗೆ ತಿರುಗಿದ್ದ. ಆ ಮಂದವಾದ ಲೈಟ್ ಬೆಳಕಿನಲ್ಲಿ ಅವನ ಮುಖ ಕಂಡ ತಕ್ಷಣ ಅನನ್ಯ ಒಂದು ಹೆಜ್ಜೆ ಹಿಂದಕ್ಕೆ ಸರಿತಾಳೆ. ಅವಳ ಬಾಯಿಂದ ಮಾತು ಹೊರಡಲಿಲ್ಲ. ಆ ವ್ಯಕ್ತಿ ನೋಡಲು ಅಚ್ಚ ಆರ್ಯನ್ನಂತೆಯೇ ಇದ್ದ. ಅದೇ ಎತ್ತರ, ಅದೇ ಕೇಶವಿನ್ಯಾಸ. ಅಷ್ಟೇ ಯಾಕೆ, ಆರ್ಯನ್ ಇಂದು ಬೆಳಗ್ಗೆ ಧರಿಸಿದ್ದಂತಹ ಅದೇ ಗಾಢ ನೀಲಿ ಬಣ್ಣದ ಶರ್ಟ್ ಕೂಡ ಅವನ ಮೈ ಮೇಲಿತ್ತು. ಆರ್ಯನ್ ನೀವಾ ಇಲ್ಲಿ? ಅಹನ ಜೊತೆ? ಅನನ್ಯಾಳ ದನಿ ನಡುಗ್ತಾ ಇತ್ತು. ಅಹನ ಆ ವ್ಯಕ್ತಿಯ ಕೈಯನ್ನ ಬಿಗಿಯಾಗಿ ಹಿಡಿದುಕೊಂಡು ಕುಹಕವಾಗಿ ನಕ್ಕಿದ್ಲು. ಯಾಕನನ್ಯ, ಅಷ್ಟು ಆಶ್ಚರ್ಯವಾಯ್ತಾ? ನಾನು ಮೊದಲೇ ಹೇಳಿದ್ನಲ್ಲ, ಆರ್ಯನನ್ನು ನಿನ್ನಿಂದ ದೂರ ಮಾಡುವುದು ನನಗೆ ದೊಡ್ಡ ಕೆಲಸ ಅಲ್ಲ ಅಂತ. ಈ ಬಂಗಲೆಯಲ್ಲಿ ನಿನಗೆ ಸಿಗುವುದು ಬರೀ ನೆರಳು ಮಾತ್ರ. ಈ ಆರ್ಯನ್ ಹೃದಯ ಎಂದಿಗೂ ನನ್ನದೇ ಎಂದಳು ಅಹನ ಬಹಳ ಅಟ್ಟಹಾಸದಿಂದ. ಅನನ್ಯಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಅವಳು ಈ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಯತ್ನಿಸಿದ್ಲು. ಆದರೆ ಆ ವ್ಯಕ್ತಿ ತನ್ನ ಮುಖವನ್ನು ಸ್ವಲ್ಪ ಕೆಳಗೆನೆ ಬಗ್ಗಿಸ್ಕೊಂಡಿದ್ದ. ಆದರೆ ಅವನು ಆರ್ಯನ್ ಆಗಿದ್ರೆ ಅವಳ ಕಣ್ಣನ್ನು ನೋಡಿ ಮಾತಾಡ್ತಿದ್ದ. ಆದರೆ ಈತ ಮೌನವಾಗಿದ್ದ.
ಸರಿಯಾಗಿ ಅದೇ ಕ್ಷಣದಲ್ಲಿ ಅನನ್ಯಾಗೆ ಏನೋ ಒಂದು ಅನುಮಾನ ಅನ್ನೋದು ಬರುತ್ತೆ. ಆರ್ಯನ್ ಯಾವಾಗಲೂ ಧರಿಸುವಂತಹ ಸ್ಯಾಂಡಲ್‌ವುಡ್ ಸೆಂಟ್‌ನ ವಾಸನೆ ಈ ವ್ಯಕ್ತಿಯಿಂದ ಬರ್ತಾ ಇರಲಿಲ್ವಲ್ಲ. ಬದಲಿಗೆ ಯಾವುದೋ ಒಂದು ಅಗ್ಗದ ಪರ್ಫ್ಯೂಮ್ ವಾಸನೆ ಬರ್ತಾ ಇತ್ತು. ಅನನ್ಯ ಧೈರ್ಯವನ್ನು ತಂದುಕೊಂಡು ಮುಂದೆ ಹೋಗಿ ಅವನ ಮುಖವಾಡವನ್ನು ಹರಿಯುವಂತೆ ಆ ವ್ಯಕ್ತಿಯ ಶರ್ಟ್ ಕಾಲರನ್ನು ಹಿಡಿದು ಎಳೆದಾಡಿದ್ಲು. "ನೀನು ಆರ್ಯನ್ ಅಲ್ಲ, ಅಲ್ವೇ ಅಲ್ಲ, ಯಾರು ನೀನು?" ಅಂತ ಗಟ್ಟಿಯಾಗಿ ಕೂಗಿದ್ಲು. ಆ ವ್ಯಕ್ತಿ ತಕ್ಷಣವೇ ಅನನ್ಯಾಳನ್ನ ಜೋರಾಗಿ ತಳೆದ. ಅವಳು ಕೆಳಗೆ ಬೀಳುವಷ್ಟರಲ್ಲೇ ಅವನ ಮುಖದ ಮೇಲಿದ್ದ ಸ್ವಲ್ಪ ಮೇಕಪ್ ಮತ್ತು ಕತ್ತಿನ ಹತ್ತಿರ ಹಚ್ಚಿದ್ದಂತಹ ಆರ್ಯನ್ನಂತಿರುವ ಕೃತಕ ಮಚ್ಚೆ ಸರಿಯಿತು. ಅದು ಆರ್ಯನ್ ಅಲ್ಲ, ಬದಲಿಗೆ ಹನಾಳ ಹಳೆಯ ಪ್ರೇಮಿ ಮತ್ತು ಬಾಡಿಗೆ ಗೂಂಡ ಅನ್ನೋದು ಗೊತ್ತಾಗುತ್ತೆ. ಅವನ ಹೆಸರು ಪ್ರಸಾದ್. ಆಹನ ಆ ಕ್ಷಣದಲ್ಲಿ ನಗು ನಿಲ್ಲಿಸಿ ರೊಚ್ಚಿಗೆ ಹೇಳ್ತಾಳೆ, "ಸರಿ, ನೀನು ಪತ್ತೆ ಹಚ್ಚಿದೆ ಅಲ್ವಾ? ಇವನು ಆರ್ಯನ್ ಅಲ್ಲ ಅನ್ನೋದು ನಿನಗೆ ಗೊತ್ತಾಯ್ತು. ಆದರೆ ಆಚೆ ಬರ್ತಿರೋ ಆರ್ಯನ್ಗೆ ಇದು ಗೊತ್ತಾಗಲ್ಲ ಅನನ್ಯ." ಆಚೆ ಬರ್ತಿರೋ ಆರ್ಯನ್ ಅಂದರೆ ಅನನ್ಯ ಬೆಚ್ಚಿಬಿದ್ಲು. ಆಹನ ತನ್ನ ಫೋನ್ ತೋರಿಸಿದ್ಲು. ಅದರಲ್ಲಿ ಆರ್ಯನ್ ಈಗಷ್ಟೇ ಔಟ್ ಹೌಸ್ ಕಡೆಗೆ ವೇಗವಾಗಿ ಓಡಿ ಬರುತ್ತಿರೋದು ಲೈವ್ ಲೊಕೇಶನಲ್ಲಿ ಕಾಣಿಸ್ತಿದೆ. "ನಾನು ಹೂಡಿರೋ ಬಲೆ ಇದು ಅನನ್ಯ. ಇಲ್ಲಿ ಈ ಪ್ರಸಾದ್ ಆರ್ಯನ್ ಅವತಾರದಲ್ಲಿದ್ದಾನೆ. ಆರ್ಯನ್ ಬರುವಾಗ ನೀನು ಇವನ ಕೈಯನ್ನು ಹಿಡಿದುಕೊಂಡಿರುವಂತೆ ಸನ್ನಿವೇಶವನ್ನು ಸೃಷ್ಟಿಸ್ತೀನಿ. ಆಗ ನೀನೇ ಅವನ ಕಣ್ಣಲ್ಲಿ ಕೂದಲೆಟ್ಟವಳಾಗಿ ಕಾಣ್ತೀಯ ಅಷ್ಟೇ. ಸಾಕು ತಾನೇ ಅಷ್ಟೇ, ನೀವಿಬ್ಬರನ್ನ ದೂರ ಮಾಡೋಕೆ." ಅನನ್ಯ ಅಲ್ಲಿಂದ ಓಡಿ ಹೋಗಲು ಯತ್ನಿಸಿದ್ಲು. ಆದರೆ ಪ್ರಸಾದ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಎಳೆದು ಸರಿಯಾಗಿ ಅದೇ ಸಮಯದಲ್ಲಿ ಔಟ್ ಹೌಸ್ನ ಮುಖ್ಯ ಬಾಗಿಲು ದಢೀರಂತ ತೆರೆದುಕೊಂಡಿತ್ತು. ಆರ್ಯನ್ ಉಸಿರು ಬಿಗಿ ಹಿಡಿದು ಒಳಗೆ ಬಂದಿದ್ದ. ಅವನ ಕೈಯಲ್ಲಿ ಅನನ್ಯಾಳ ಫೋನಿನಿಂದ ಹೋದ ಆ ಸೂಸೈಡ್ ಮೆಸೇಜ್ ಇತ್ತು. ಔಟ್ ಹೌಸ್ನ ಹಳೆಯ ಮಂದದ ಆ ಬಾಗಿಲು ಕಿರುಚುತ್ತಾ ತೆರೆದುಕೊಂಡಿತ್ತು. ಮಳೆ ಬರುವ ಮುನ್ಸೂಚನೆಯೂ ಕೂಡ ಬೀಸ್ತಾ ಇತ್ತು. ತಣ್ಣನೆಯ ಗಾಳಿ ಒಳಗೆ ನುಗ್ಗಿತ್ತು. ಆರ್ಯನ್ ಉಸಿರು ಬಿಗಿ ಹಿಡಿದು ಒಳಗೆ ಬಂದಿದ್ದ. ಅವನ ಮುಖದಲ್ಲಿ ಗಾಬರಿ, ಆತಂಕ ಮತ್ತು ಎಲ್ಲಿ ತನ್ನ ಅನನ್ಯಾಗೆ ಏನಾದರೂ ಆಗ್ಬಿಡ್ತದೋ ಎಂಬ ಭಯವಿತ್ತು. ಪಾಪ, ಬೆಚ್ಚಿ ಬಿದ್ದಂತಹ ಅನನ್ಯ ಆರ್ಯನ್ ಕಣ್ಣೆದುರು ಕಂಡ ಆ ದೃಶ್ಯ ಅವನನ್ನು ಒಂದು ಕ್ಷಣ ಸ್ತಬ್ಧೀಭೂತನನ್ನಾಗಿಸಿತ್ತು. ಅನನ್ಯ ಅಲ್ಲೇ ನಿಂತಿದ್ಲು. ಅವಳ ಕೂದಲು ಕೂಡ ಕೆದರಿತ್ತು. ಮುಖದಲ್ಲಿ ಬೆವರಿನ ಹನಿಗಳಿದ್ವು. ಅವಳ ಎದುರು ಪ್ರಸಾದ್ ನಿಂತಿದ್ದಂತಹ ಪ್ರಸಾದ್ ಈಗಷ್ಟೇ ತನ್ನ ಮುಖಕ್ಕೆ ಹಂಚಿಕೊಂಡಿದ್ದಂತಹ ಆರ್ಯನ್ನ ಒಂದು ಮುಖವಾಡದಂತಹ ಮೇಕಪ್ ಅನ್ನ ಸರಿಪಡಿಸ್ಕೊಂಡ್ಬಿಟ್ಟಿದ್ರಿಂದ ಹಾಗಾಗಿ ದೂರದಿಂದ ನೋಡುವ ಆರ್ಯನ್ಗೆ ಅವನು ತನ್ನದೇ ಪ್ರತಿರೂಪದಂತೆ ಕಾಣುತ್ತಿದ್ದ. ಅನನ್ಯ ಆರ್ಯನ ಧ್ವನಿ ಗದ್ಗದಿತವಾಗಿತ್ತು. ಅನನ್ಯ ಆರ್ಯನನ್ನ ಕಂಡ ತಕ್ಷಣ ಅವನ ಕಡೆಗೆ ಓಡಲು ಯತ್ನಿಸಿದ್ಲು. "ಆರ್ಯನ್, ನೀವು ಅಂದುಕೊಂಡಿದ್ದಲ್ಲ ಇದು. ಆಹನ ಇಲ್ಲೊಂದು ದೊಡ್ಡ ನಾಟಕವನ್ನೇ ಆಡ್ತಿದ್ದಾಳೆ" ಅಂತ ಕಿರ್ಚಿದ್ಲು. ಆದರೆ ಅವಳು ಆರ್ಯನ್ ಹತ್ತಿರ ತಲುಪುವ ಮೊದಲೇ ಆಹನ ಕತ್ತಲ ಮೂಲೆಯಿಂದ ಅಳುತ್ತಾ ಹೊರಬಂದ್ಲು. ಅವಳ ಬಟ್ಟೆಗಳನ್ನು ಅವಳೇ ಹರಿದುಕೊಂಡಿದ್ಲು. "ಆರ್ಯನ್, ಬಚಾವ್ ಮಾಡು. ಈ ಅನನ್ಯ ಮತ್ತು ಪ್ರಸಾದ್ ಸೇರ್ಕೊಂಡು ಏನೋ ಸಂಚನ ಮಾಡ್ತಿದ್ದಾರೆ. ಪ್ರಸಾದ್ನನ್ನ ನಿನ್ನ ಹಾಗೆ ರೆಡಿ ಮಾಡಿ ನಿನ್ನ ಹೆಸರಿಗೆ ಮಸಿ ಬಳಿಯೋಕೆ ನೋಡ್ತಿದ್ದಾಳೆ" ಎಂದು ಆಹನ ತಲೆ ಸುತ್ತಿ ಬೀಳುವಂತೆ ನಾಟಕವನ್ನ ಮಾಡಿ ಆರ್ಯನ ಮೇಲೆ ವಾಲೇ ಬಿಟ್ಲು. ಈಗ ಆರ್ಯನ್ ಗೊಂದಲದ ಪರಾಕಾಷ್ಠೆಗೆ ಹೋದ. ಅವನ ಕೈಯಲ್ಲಿದ್ದ ಫೋನ್ ಈಗಷ್ಟೇ ಬಂದಿದ್ದ ಆ ಸೂಸೈಡ್ ಮೆಸೇಜ್ ಅನ್ನ ತೋರಿಸ್ತಿತ್ತು. "ಅನನ್ಯ, ನೀನು ನನಗೆ ಮೆಸೇಜ್ ಮಾಡಿದ್ದು ಯಾಕೆ? ಸಾವು ಅಂತ ಯಾಕೆ ಬರ್ದೆ? ನೀನು ಯಾಕೆ ಸಾಯಕ್ಕೆ ಟ್ರೈ ಮಾಡಿದೆ? ಮತ್ತು ಇಲ್ಲಿ ಪ್ರಸಾದ್ ಜೊತೆ ನೀನೇನು ಮಾಡ್ತಿದೀಯಾ?" ಆರ್ಯನ್ನ ದನಿಯಲ್ಲಿ ಅನುಮಾನದ ಛಾಯೆ ಅನ್ನೋದು ಮೂಡ್ತು. ಆಹನ ಹಾಕಿದ್ದ ಬಲೆ ಎಷ್ಟು ಬಿಗಿಯಾಗಿತ್ತಂದ್ರೆ ಪ್ರತಿಯೊಂದು ಸಾಕ್ಷಿಯೂ ಕೂಡ ಅನನ್ಯಾಳಿಗೆ ವಿರುದ್ಧವಾಗಿಯೇ ಕಾಣ್ತಾ ಇತ್ತು. ಪ್ರಸಾದ್ ಇದೇ ಒಂದು ಒಳ್ಳೆ ಸಮಯ ಅಂತ ಅನ್ಕೊಂಡು, "ನೋಡಿ ಆರ್ಯನ್ ಸರ್, ಅನನ್ಯ ಮತ್ತೆ ನಾನು ಮೊದಲಿಂದಲೂ ತುಂಬ ಪ್ರೀತಿಸ್ತಾ ಇದ್ದೀವಿ. ನೀನು ಮಧ್ಯದಲ್ಲಿ ಬಂದಿದ್ದಕ್ಕೆ ಇವತ್ತು ನಿನ್ನನ್ನು ಇಲ್ಲಿ ಕರೆಯಿಸಿ ನಿನ್ನನ್ನು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ" ಅಂತ ಹೇಳಿ ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ದೊಡ್ಡ ದೊಡ್ಡ ನಾಟಕವನ್ನೇ ಹೇಳೋಕೆ ಶುರು ಮಾಡ್ದ. ಅನನ್ಯ ಸ್ತಬ್ಧಳಾಗಿ ನಿಂತಿದ್ಲು. ಅವಳು ಯಾರನ್ನ ನಂಬಿದ್ಲೋ, ಯಾರ ಜೊತೆ ಜೀವನ ಸಾಗಿಸ್ಬೇಕು ಅಂತ ಅಂದ್ಕೊಂಡಿದ್ಲೋ, ಆರ್ಯನ್ನ ಕಣ್ಣುಗಳಲ್ಲಿ ಇಂದು ಅವಳ ಬಗೆನೆ ದೊಡ್ಡ ಅನುಮಾನದ ಕಿಚ್ಚು ಕಾಣ್ತಾ ಇತ್ತು. ಆರ್ಯನ್ ಆ ಕತ್ತಲ ಕೋಣೆಯಲ್ಲಿ ಅಹನಾಳನ್ನ ಹಿಡಿದುಕೊಂಡು ಅನನ್ಯಾಳನ್ನೇ ವಿಲನ್ನಂತೆ ನೋಡ್ತಿದ್ದ. ಆ ನೋಟ ಅನನ್ಯಾಳ ಹೃದಯಕ್ಕೆ 1000 ಮುಳ್ಳುಗಳನ್ನ ಒಮ್ಮೆಲೆ ಚುಚ್ಚಿದಂತಾಗ್ತಾ ಇತ್ತು.
ಸಾಕು ಮಾಡು ಅನನ್ಯ, ಗುಡುಗಿದ್ಲು. ಅವಳ ಕಣ್ಣಲ್ಲಿ ಈಗ ಕಣ್ಣೀರಿನ ಬದಲು ಬೆಂಕಿ ಇತ್ತು. ಆರ್ಯನ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂದರೆ ಈ ಕ್ಷಣವೇ ಈ ನಾಟಕಕ್ಕೆ ಅಂತ್ಯ ಹಾಕ್ತೀನಿ. ಆದರೆ ನೆನಪಿರಲಿ, ಅಹನ ಗೆದ್ದಿದ್ದು ಅವಳ ಬುದ್ಧಿವಂತಿಕೆಯಿಂದಲ್ಲ, ನಿಮ್ಮ ಅತಿಯಾದ ಮರುಕದಿಂದ. ಅನನ್ಯ ಅಲ್ಲಿಂದ ವೇಗವಾಗಿ ಹೊರಗೆ ನಡೆದಳು. ಆರ ಆರ್ಯನ್ ಅವಳನ್ನು ತಡೆಯಲು ಹೋಗಲಿಲ್ಲ. ಅಹನಾಳ ಅಟ್ಟಹಾಸದ ನಗು ಆ ಕತ್ತಲೆಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಕೊನೆಗೂ ಅಹನಾಳೆ ಗೆದ್ಲು ಅನ್ನೋ ಥರ ಕಾಣಿಸ್ತಾ ಇತ್ತು. ಅನನ್ಯ ಔಟ್ ಹೌಸ್ನಿಂದ ಹೊರಗೆ ಓಡಿ ಬಂದಾಗ ಮಳೆ ರಭಸವಾಗಿ ಸುರಿಯಲು ಆರಂಭಿಸಿತು. ಅವಳ ಕಣ್ಣೀರು ಮಳೆಯ ಹನಿಗಳ ಜೊತೆ ಬೆರೆತು ಹೋಗಿತ್ತು. ಆರ್ಯನ್ ಅವಳನ್ನು ತಡೆಯಲಿಲ್ಲ ಎನ್ನುವ ನೋವು ಅವಳನ್ನು ಬಹಳವಾಗಿ ಸುಡ್ತಾ ಇತ್ತು. ಆದರೆ ಅಹನ ಹೂಡಿರುವಂತಹ ಆ ಸಂದೇಶದ ಸುಳಿ ಎಷ್ಟು ಅಪಾಯಕಾರಿ ಎಂಬುದು ಅವಳಿಗೆ ಅರಿವಾಗಿದ್ದು ಆರ್ಯನ್ ರೂಮಿಗೆ ಬಂದ ಮೇಲೇನೆ. ಆರ್ಯನ್ ಕೂಡ ಮಳೆಯಲ್ಲಿ ನಿಂತು ರೂಮಿಗೆ ಬಂದವನೇ ತನ್ನ ಫೋನನ್ನು ಅನನ್ಯಾಳ ಮುಂದೆ ಎಸ್ದ. ಅವನ ಕೈಗಳು ನಡುಗ್ತಾ ಇದ್ವು. ಇದು ಏನು ಅನನ್ಯ, ಇದನ್ನ ನೀನು ಮಾಡಿದ್ದಲ್ಲ ಅಂತ ಈಗಲೂ ಹೇಳ್ತೀಯಾ ಅಂತ ಹೇಳಿ ಗರ್ಜಿಸಿದ್ದ. ಅನನ್ಯ ಆ ಫೋನ್ ತೆಗೆದು ನೋಡಿದ್ಲು. ಅವಳ ಫೋನ್ನಿಂದ ಆರ್ಯನ್ಗೆ ಹೋಗಿದ್ದ ಆ ಮೆಸೇಜ್ ಹೀಗಿತ್ತು: ನನಗೆ ಈ ಜೀವನ ಅನ್ನೋದು ಸಾಕು ಹೋಗಿದೆ ಆರ್ಯನ್. ನನಗೆ ಬದುಕೋಕೆ ಇಷ್ಟ ಇಲ್ಲ. ಪ್ರಸಾದ್ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅವನ ಜೊತೆಗಿನ ನನ್ನ ಹಳೆಯ ಸಂಬಂಧ ಈ ಮನೆಯವರಿಗೆ ಗೊತ್ತಾದರೆ ನಾನು ಮುಖಾತುಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಔಟ್ ಹೌಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಿಬಿಡು. ನನಗೆ ನಿನ್ನನ್ನು ನೋಡೋಕ್ಕಾಗಲಿ, ನಿನ್ನ ಮುಂದೆ ನಿಲ್ಲೋಕ್ಕಾಗಲಿ ನಾಚಿಕೆ ಆಗುತ್ತೆ. ಅನನ್ಯ ಸ್ತಬ್ಧಳಾದ್ಲು. ಆರ್ಯನ್, ಈ ಮೆಸೇಜ್ ನಾನು ಟೈಪ್ ಮಾಡಿದ್ದಲ್ಲ. ಅಹನ ನನ್ನ ಫೋನನ್ನು ಯಾವಾಗಲೂ ಕದ್ದು ಈ ಕೆಲಸ ಮಾಡಿದ್ದಾಳೆ. ಇವತ್ತು ಸಂಜೆ ನಾನು ಕಾಫಿ ಕುಡಿಯಲು ಹೋದಾಗ ಫೋನ್ ಟೇಬಲ್ ಮೇಲಿತ್ತು ಅಂತ ಸಮರ್ಥಿಸಿಕೊಳ್ಳೋಕೆ ಅಂತ ಹೇಳಿ ಹೋಯ್ತಾಳೆ. ಆದರೆ ಆರ್ಯನ್ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದರೆ ಸಂಪೂರ್ಣವಾಗಿ ಅಹನ ಮೇಲೆ ಅವನಿಗೆ ನಂಬಿಕೆ ಇದ್ಬಿಟ್ಟಿತ್ತು. ಅಹನ 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 ಅಹನ, ಯಾವಾಗ ನೋಡಿದ್ರೂ ಅಹನ. ಅವಳ ಮೇಲೆ ಯಾಕೆ ಗೋಬೆ ಕೂರಿಸ್ತೀಯಾ? ಅವಳು ಅಲ್ಲಿ ಅಳುತ್ತಾ ಬಿದ್ದಿದ್ದಾಳೆ. ಪ್ರಸಾದ್ ನಿನ್ನ ಕೈ ಹಿಡಿದಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಪ್ರಸಾದ್ ನನ್ನ ಹಾಗೆಯೇ ಬಟ್ಟೆ ತೊಟ್ಟಿರಬಹುದು, ಆದರೆ ಅವನನ್ನು ಅಲ್ಲಿಗೆ ಕರೆಸಿದ್ದು ಯಾರು? ನೀನೇ. ನೀನ್ ತಾನೇ ಆ ಪತ್ರ ಸಿಕ್ಕಿದೆ ಅಂತ ಅಲ್ಲಿಗೆ ಹೋದದ್ದು. ಆ ಪತ್ರ ಎಲ್ಲಿದೆ ಈಗ? ತೋರಿಸು ನನಗೆ. ಅನನ್ಯ ತನ್ನ ಬ್ಯಾಗನ್ನೆಲ್ಲ ಜಾಲಾಡಿದ್ಲು. ಆದರೆ ಆ ಪತ್ರ ಮಾತ್ರ ಅಲ್ಲಿರಲಿಲ್ಲ. ಅಹನ ಅದನ್ನು ಮೊದಲೇ ಮಾಯ ಮಾಡಿಬಿಟ್ಟಿದ್ಲು. ಸಾಕ್ಷಿ ಇಲ್ಲದ ಅನನ್ಯಾಳ ಮಾತುಗಳು ಗಾಳಿಯಲ್ಲಿ ತೇಲಿ ಹೋಗ್ತಾ ಇದ್ವು. ಅವಳು ಏನೇ ಮಾತಾಡಿದ್ರು ಕೂಡ ಅದು ಯಾವುದಕ್ಕೂ ಕೂಡ ಪುರಾವೆ ಇರಲಿಲ್ಲ. ಅವಳು ಬರೀ ಬಾಯಲ್ಲಿ ಹೇಳ್ತಾ ಇದ್ದಾಳೆ, ಅದನ್ನು ಅವನು ನಂಬ್ತಾ ಇಲ್ಲ ಅಷ್ಟೆ. ಸತ್ಯ ಹೇಳು ಅನನ್ಯ, ಈ ಪ್ರಸಾದ್ ನಿನಗೆ ಮೊದಲೇ ಪರಿಚಯ ಅಲ್ವಾ? ಅವತ್ತು ಫ್ಯಾಕ್ಟ್ರಿಯಲ್ಲಿ ನಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದು ಕೂಡ ಅವನೇ ಅಲ್ವಾ? ಅವತ್ತೇ ನೀವಿಬ್ಬರು ಸೇರಿಕೊಂಡು ಈ ನಾಟಕ ಶುರು ಮಾಡಿಕೊಂಡ್ರಾ? ಆರ್ಯನ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಅನನ್ಯಾಳ ವ್ಯಕ್ತಿತ್ವಕ್ಕೆ ಚೂರಿ ಹಾಕಿದಂಗೆ ಇತ್ತು. ಅನನ್ಯ ಒಂದು ಹೆಜ್ಜೆ ಹಿಂದೆ ಸರಿದ್ಲು. ಆರ್ಯನ್, ಪ್ರೀತಿ ಇರೋ ಜಾಗದಲ್ಲಿ ನಂಬಿಕೆ ಇರಬೇಕು ಆರ್ಯನ್ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಈ ಕಣ್ಣಲ್ಲಿ ಇವತ್ತು ನನ್ನ ಬಗ್ಗೆ ಕೇವಲ ಸಂಶಯ ಇದೆಯಲ್ಲ ಆರ್ಯನ್. ನಾನು ಇಷ್ಟೆಲ್ಲ ಹೋರಾಡಿದ್ದು ನಮ್ಮ ಪ್ರೀತಿಗೋಸ್ಕರ ಆರ್ಯನ್. ಆದರೆ ನಿಮಗೆ ಅದರ ಬೆಲೆ ಗೊತ್ತಿಲ್ಲ ಅಂದ ಮೇಲೆ ನಾನು ಇಲ್ಲಿರೋದು ವ್ಯರ್ಥ ಅನಿಸ್ತಾ ಇದೆ. ಅನನ್ಯ ಕಪಾಟಿನಿಂದ ತನ್ನ ಬಟ್ಟೆಗಳನ್ನು ತೆಗೆದು ಬ್ಯಾಗನ್ನು ತುಂಬಿಸ್ಕೊಳ್ಳೋಕೆ ಶುರು ಮಾಡಿದ್ಲು. ಆರ್ಯನ್ ಅವಳನ್ನು ತಡೆಯಲು ಹೋಗಲಿಲ್ಲ. ಅವನಿಗೆ ಅನನ್ಯ ನಿಜ ಹೇಳುತ್ತಿದ್ದಾಳೆಯೋ ಅಥವಾ ತಪ್ಪಿಸಿಕೊಳ್ಳಲು ನೋಡ್ತಿದ್ದಾಳೆಯೋ ಎಂಬಂತಹ ಒಂದು ಗೊಂದಲ ಅನ್ನೋದು ಶುರುವಾಗಿ ಹೋಗಿತ್ತು. ಅವನ ಈಗೋ ಅನ್ನೋದು ಅವನನ್ನು ಯಾವುದೇ ಯೋಚನೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಅಹನ ಬಾಗಿಲ ಸಂದಿಯಿಂದ ಇಡೀ ದೃಶ್ಯವನ್ನು ನೋಡಿ ವಿಕಾರವಾಗಿ ನಗ್ತಾ ಇದ್ಲು. ಫುಲ್ ಹ್ಯಾಪಿ ಆಗಿಬಿಟ್ಟಿದ್ಲು. ಅನನ್ಯ ಮನೆಯಿಂದ ಕೊನೆಗೂ ಹೋಗ್ತಾ ಇದ್ದಾಳೆ. ಹೊರ ಹೋಗುವುದು ಅವಳ ಪ್ಲಾನ್ನ ಅಂತಿಮ ಹಂತವಾಗಿತ್ತು. ಮಳೆ ಇನ್ನೂ ನಿಂತಿರಲಿಲ್ಲ. ಆಕಾಶದ ಗುಡುಗು ಮತ್ತು ಮಿಂಚು ಮನೆಯ ಒಳಗಿನ ಉದ್ವಿಗ್ನತೆಗೆ ಪೂರಕವಾಗಿತ್ತು. ಅನನ್ಯ ತನ್ನ ಬ್ಯಾಗನ್ನು ಹಿಡಿದು ರೂಮ್ನಿಂದ ಹೊರಬರೋಕೆ ಸಿದ್ಧಳಾದಾಗ ಆರ್ಯನ್ ಮೌನವಾಗಿ ಕಿಟಕಿಯ ಬಳಿ ನಿಂತಿದ್ದ. ಅವನ ಮೌನ ಅನನ್ಯಾಳನ್ನು ಸಾಯಿಸುವಂತಿತ್ತು. ಹೋದ್ರೆ ಹೋಗು, ನನಗೇನು ಅನ್ನೋ ರೀತಿ. ಅದಕ್ಕಿಂತ ಒಂದು ದೊಡ್ಡ ಶಿಕ್ಷೆ ತನ್ನ ಹೆಂಡತಿಗೆ ಒಬ್ಬ ಗಂಡ ಕೊಡಲಾರ ಅಂತ ನನಗನಿಸುತ್ತೆ. ಅನನ್ಯ ಮೆಟ್ಟಿಲುಗಳನ್ನು ಇಳಿದು ಹಜಾರಕ್ಕೆ ಬಂದಾಗ ಅಲ್ಲಿ ಸಮರೇಶ್ ಬಾಬು ಮತ್ತು ಮಿತಾ ಗಾಬರಿಯಿಂದ ನಿಂತಿದ್ರು. ಸೋಫಾದ ಮೇಲೆ ಕುಳಿತು ಕರವಸ್ತ್ರದಿಂದ ಕಣ್ಣೀರನ್ನು ಒರೆಸಿಕೊಳ್ಳುವಂತಹ ದೊಡ್ಡ ನಾಟಕವನ್ನೇ ಶುರು ಮಾಡಿಕೊಂಡಿದ್ಲು. ಅನನ್ಯ, ಎಲ್ಲಿಗೆ ಹೋಗ್ತಿದೀಯ ಮಗಳೇ, ಈ ಮಳೆಯಲ್ಲಿ ಇಷ್ಟು ರಾತ್ರಿ? ಸಮರೇಶ್ ಬಾಬು ಆತಂಕದಿಂದನೇ ಕೇಳಿದ್ರು. ಇಲ್ಲಿ ನಂಬಿಕೆ ಇಲ್ಲದ ಮೇಲೆ ಈ ಮನೆಯಲ್ಲಿ ನನಗೆ ಜಾಗವಿಲ್ಲ ಮಾವನವರೇ. ಅಹನ ಹೂಡಿರೋ ಈ ಬಲೆಗೆ ನಿಮ್ಮ ಮಗ ತುಂಬ ಚೆನ್ನಾಗಿ ಸಿಲುಕಾಕೊಂಡಿದ್ದಾರೆ.
ಅವನಿಗೆ ಸಾಕ್ಷಿ ಬೇಕಂತೆ. ಈ ಕಣ್ಣೀರು ಮತ್ತು ಈ ಪರಿಶುದ್ಧತೆ ಸಾಕ್ಷಿಯಾಗಿ ಕಾಣ್ತಾ ಇಲ್ಲ ಅವನಿಗೆ ಅಂತ ಅನನ್ಯ ಗದ್ಗದಿತಳಾಗಿ ಹೇಳಿದ್ಲು. ಅಷ್ಟರಲ್ಲಿ ಆರ್ಯನ್ ಕೂಡ ಮೇಲಿಂದ ಮೆಟ್ಲನ್ನ ಇಳ್ಕೊಂಡು ಬಂದ. ಅವನ ಮುಖ ಗಂಭೀರವಾಗಿತ್ತು. ಅಹನಾ ತಕ್ಷಣವೇ ಎದ್ದು ಆರ್ಯನ್ ಹತ್ರ ಹೋದ್ಲು. ಆರ್ಯನ್ ಆರ್ಯನ್ ಪ್ಲೀಸ್ ಅವಳನ್ನು ತಡಿ. ಅವಳು ಹೋದ್ರೆ ನನ್ನ ಮೇಲೆ ಇನ್ನೂ ಅಪವಾದ ಬರುತ್ತೆ. ಪ್ರಸಾದ್ ಜೊತೆ ಅವಳು ಹೋಗ್ತಿದ್ದಾಳೆ ಅಂತ ಊರ್ನವರು ಅಂದ್ಕೊಬಾರ್ದಲ್ವಾ? ಅದರಿಂದ ನಿನ್ನ ಮಾನ ಮರ್ಯಾದೆನೂ ಕೂಡ ಹೋಗುತ್ತೆ ಅಂದ್ಲು ಅಹನಾ. ಒಂದು ರೀತಿ ಅದು ಹೇಗಿತ್ತು ಅಂದರೆ ಬೆಂಕಿಗೆ ತುಪ್ಪ ಸುರಿಯುವಂತೆ ಇತ್ತು. ಈ ಮಾತನ್ನ ಕೇಳಿದ ಅನನ್ಯ ರೊಚ್ಚಿಗೆದ್ಲು. ಸಾಕು ಮಾಡು ಅಹನಾ. ಪ್ರಸಾದ್ ಯಾರು ಅಂತ ನನಗೆ ಗೊತ್ತಿಲ್ಲದಿದ್ರು ನಿನಗೆ ತುಂಬ ಚೆನ್ನಾಗಿನೇ ಗೊತ್ತು. ಅವನನ್ನು ಆರ್ಯನ್ ಥರ ರೆಡಿ ಮಾಡಿದ್ದೆ ನೀನು. ಅನನ್ಯ ಮನೆಯ ಮುಖ್ಯ ಬಾಗಿಲು ತೆಗೆದು ಹೊರಬರಲು ಹೋದಾಗ ಬಾಗಿಲಲ್ಲಿ ಶಾರದಾ ಅಮ್ಮ ಮೀನ್ಸ್ ಅನನ್ಯಳ ತಾಯಿ ವೀಲ್ ಚೇರ್ ಮೇಲೆ ಕುಳಿತು ಅಡ್ಡ ನಿಂತಿದ್ರು. ಅವರ ಕಣ್ಣಲ್ಲಿ ಅತೀವವಾದ ಸಿಟ್ಟಿತ್ತು. ಮೌನವಾಗಿದ್ದ ಶಾರದಾ ಇಂದು ಮೊದಲ ಬಾರಿಗೆ ಮಾತನಾಡೋಕ್ಕೆ ಬಾಯಿ ತೆರೆದ್ರು. ನಿಂತ್ಕೋ ಅನನ್ಯ. ಸೋತ್ ಹೋಗೋದು ನನ್ನ ಮಗಳ ಲಕ್ಷಣ ಅಲ್ಲ ಎಂದು ಶಾರದಾ ಗುಡುಗಿದ್ರು. ಅವರ ಧ್ವನಿ ಕೇಳಿ ಇಡೀ ಮನೆ ಒಂದು ಕ್ಷಣ ಸ್ತಬ್ಧವಾಗಿ ಹೋಯಿತು. ಶಾರದಾ ಆರ್ಯನ್ ಕಡೆ ತಿರುಗಿ, ಆರ್ಯನ್, ನೀನು ಸಾಕ್ಷಿ ಕೇಳ್ತಿದ್ಯಾ ಅಲ್ವಾ? ಇವಳು ಮಾಡಿದ್ದ ಮೆಸೇಜ್ ನಿನ್ನ ಫೋನ್ನಲ್ಲಿದೆ ಅಂತ ಹೇಳ್ತಿದ್ಯಾ ತಾನೆ? ಆದರೆ ಅದೇ ಸಮಯದಲ್ಲಿ ಅನನ್ಯ ಫೋನ್ ಯಾರ ಹತ್ರ ಇತ್ತು ಅಂತ ಯಾಕೆ ಕೇಳಲಿಲ್ಲ ಎಂದು ಪ್ರಶ್ನಿಸಿದರು. ಶಾರದಾ ಅವರು ತನ್ನ ಮಡಚಿದಂತಹ ಮಡಿಲಿನಿಂದ ಒಂದು ಸಣ್ಣ ಮೆಮೊರಿ ಕಾರ್ಡನ್ನು ತೆಗೆದರು. ಈ ಮನೆಯ CCTVಗಳು ಕೆಟ್ಟಿರಬಹುದು, ಆದರೆ ನನ್ನ ರೂಮಿನ ಕಿಟಕಿಯಿಂದ ಇತ್ತಲಿಗೆ ಕಾಣೋ ಹಾಗೆ ನಾನೊಂದು ಚಿಕ್ಕ ಕ್ಯಾಮ್ರಾ ಇಟ್ಟಿದ್ದೆ. ಅದರಲ್ಲಿ ಅಹನಾ ಮತ್ತು ಪ್ರಸಾದ್ ಮಧ್ಯಾಹ್ನ ಔಟ್ಹೌಸ್ನಲ್ಲಿ ಏನೇನು ಪ್ಲ್ಯಾನ್ ಮಾಡಿದ್ರು ಅಂತ ರೆಕಾರ್ಡ್ ಆಗಿದೆ. ಒಂದ್ಸಲ ಇದನ್ನು ನೋಡು. ಅಹನಾಳ ಮುಖ ಒಂದೇ ಕ್ಷಣದಲ್ಲಿ ಬಿಳಿಯಾಗಿ ಹೋಯಿತು. ಅವಳ ಕೈಕಾಲುಗಳು ನಡುಗಲಾರಂಭಿಸಿದ್ವು. ಆರ್ಯನ್ ಮತ್ತು ಶಾರದಾ ಅವರ ಕೈಯಲ್ಲಿದ್ದಂತಹ ಆ ಚಿಕ್ಕ ಚಿಪ್ಪನ್ನು ಆಶ್ಚರ್ಯದಿಂದ ನೋಡಿದ್ದ. ಇನ್ನು ಮುಂದೆ ಏನಾಗಬಹುದು ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಈ ಕಥೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದಕ್ಕೆ ದುಡ್ಡು ಕಟ್ಟಬೇಕಾಗಿಲ್ಲ, ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ.